ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ಆಸರೆ ಟಿ ವಿಯ ವೀಕ್ಷಕರೇ, ತಿರುಗೊಮ್ಮೆ ನಿಮ್ಮ ಬಳಿಗೆ ಬರುವಂತೆ ದೇವರು ಕೊಟ್ಟಂಥ ಈ ಕೃಪೆಗಾಗಿ ಸ್ತೋತ್ರ ಮಾಡ್ತೇನೆ. ಈ ದಿನದಲ್ಲಿ ದೇವರ ವಾಕ್ಯದ ಮೂಲಕ ನಮಗೆ ದೇವರು ಯಾರನ್ನು ಉನ್ನತಿಗೆ ನಡೆಸ್ತಾನೆ ಎನ್ನುವಂಥ ವಿಷಯವನ್ನು ನಾವು ಧ್ಯಾನಿಸುವ, ಪ್ರಾರ್ಥನೆ ಪೂರ್ವಕವಾಗಿ ನಾವು ವಾಕ್ಯವನ್ನು ಧ್ಯಾನಿಸುವ. ಪ್ರೀತಿಯುಳ್ಳ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ಸ್ವಾಮಿ ನಿನ್ನ ಸಮ್ಮುಖ ಬರುವಂತೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ. ನೀನು ಉನ್ನತನು, ಮಹೋನ್ನತನು ಸ್ವಾಮಿ. ನಮ್ಮನ್ನು ಕೂಡ ಉನ್ನತಿಗೆ ನಡೆಸುವಂಥ ದೇವರು ಸ್ವಾಮಿ. ಯೇಸುವೆ, ಈ ದಿನದಲ್ಲಿ ಈ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸು. ಈ ವಾಕ್ಯಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯಗತವಾಗಲಿ. ಈ ವಾಕ್ಯಗಳು ಬಲಹೀನರಾದವನ್ನು ಬಲಪಡಿಸಲಿ. ಈ ವಾಕ್ಯಗಳು ದೇವರೇ ಕುಗ್ಗಿ ಹೋದವರನ್ನು ಚೈತನ್ಯಪಡಿಸಲಿ. ವಾಕ್ಯಗಳು ದೇವರೇ ಅಸಹಾಯಕರನ್ನು ಸ್ವಾಮಿ ಸಹಾಯವಾಕು ಮಾಡುವಂಥ ವಾಕ್ಯವ ದೇವರೇ ಬಲಪಡಿಸಿ ನಡೆಸಲಿ ಎಂಬ ಪವಿತ್ರಾತ್ಮನಿಂದ ಮಾತನಾಡು. ಅನೇಕರ ಜೀವಿತದಲ್ಲಿ ಈ ವಾಕ್ಯಗಳು ಕರ್ತನೆ ಹರಿದು ಬರಲೆಂದು ನಾವು ಪ್ರಾರ್ಥಿಸ್ತೇವೆ. ಈ ಭಾಗದ ಮೂಲಕ ಬರುವಂಥ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಲಿ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ವಾಕ್ಯಕ್ಕಾಗಿ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಾಕ್ಯ ನಾವು ಧ್ಯಾನ ಮಾಡುವ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ, ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಪ್ರಿಯ ದೇವ ಮಗುವೆ, ದೇವರ ವಾಕ್ಯ ಹೇಳ್ತಾ ಇದ್ದಾರೆ, ನಿಮ್ಮನ್ನು ಭೂಮಿಯ ಮೇಲಿರುವ ಎಲ್ಲ ಜನರಿಗಿಂತಲೂ ಉನ್ನತ ಸ್ಥಿತಿಗೆ ನಡೆಸುವನು ಅಂತ ದೇವರ ವಾಕ್ಯ ಹೇಳ್ತದೆ. ಈ ದಿನದಲ್ಲಿ ದೇವ ಮಕ್ಕಳಾದ ನಮ್ಮನ್ನು ದೇವರು ಉನ್ನತಿಗೆ ನಡೆಸುವಂಥ ಒಂದು ಯೋಜನೆ ದೇವರಲ್ಲಿದೆ. ಧರ್ಮೋಪದೇಶ ಕಾಂಡದಲ್ಲಿ 28ನೇ ಅಧ್ಯಾಯ ನಾವು ನೋಡ್ತೇವೆ. ಆಶೀರ್ವಾದವು ಮತ್ತು ಶಾಪವು ಬರೆದಿರುವಂಥ ಒಂದು ಅಧ್ಯಾಯವಾಗಿದೆ. ಇದರ ಶಿರೋನಾಮೆ ನಾವು ನೋಡುವುದಾದರೆ, ವಿಧೇಯತ್ವದಿಂದ ಉಂಟಾಗುವ ಮೇಲು, ಅವಿಧೇಯತ್ವದಿಂದ ಉಂಟಾಗುವಂಥ ಕೇಡು ಎನ್ನುವಂಥ ವಿಷಯ ಈ ಒಂದು ಅಧ್ಯಾಯದ ಶಿರೋನಾಮೆಯಲ್ಲಿದೆ. ದೇವಪ್ರಿಯ ಮಗುವೆ, ಇವತ್ತು ಕ್ರಿಸ್ತನಲ್ಲಿ ಬಂದಂಥ ನಮಗೆ ದೇವರು ಉನ್ನತದಿಂದ ಉನ್ನತಿಗೆ ನಡೆಸುವನಾಗಿದ್ದಾನೆ. ಅನೇಕರು ಈ ದಿನಗಳಲ್ಲಿ ಕ್ರಿಸ್ತನಲ್ಲಿ ಬಂದವರು ಆಶೀರ್ವಾದವನ್ನು, ಒಂದು ಬಿಡುಗಡೆಯನ್ನು, ಒಂದು ಅಭಿವೃದ್ಧಿಯ ಜೀವಿತವನ್ನು, ಸಮೃದ್ಧಿಯ ಜೀವಿತವನ್ನು ಹೊಂದಿಕೊಳ್ಳುವುದನ್ನು ನಾವು ಅನೇಕ ವೇಳೆ ನಾವು ನೋಡಿದ್ದೇವೆ. ಆದರೆ ಅನೇಕ ಜನರು ಕ್ರಿಸ್ತನಲ್ಲಿ ಬಂದ ನಂತರ ಕೂಡ ಅದೇ ಒಂದು ಬರಿದಾದ ಜೀವಿತ, ಅಸಾಮಾನ್ಯದ ಜೀವಿತ, ನಿರಾಸೆಯ ಜೀವಿತ, ಸೋಲಿನ ಜೀವಿತವನ್ನು ಜೀವಿಸುವುದನ್ನು ನಾವು ನೋಡಿದ್ದೇವೆ, ಕಂಡಿದ್ದೇವೆ. ಆದರೆ ಸತ್ಯವೇದ ಹೇಳ್ತಾ ಇದೆ, ದೇವರು ಹೇಳ್ತಾ ಇದ್ದಾನೆ, ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕೆಂದು, ದೇವರು ನಾವು ಶುಭ ಹೊಂದಬೇಕೆಂದು ಅದು ದೇವರ ಚಿತ್ತವಿದೆ ಅಂತ ದೇವರ ವಾಕ್ಯ ಹೇಳ್ತದೆ. ಈ ದಿನದಲ್ಲಿ ನಾವು 3 ವಾಕ್ಯ ಭಾಗವನ್ನು ನಾವು 3 ಭಾಗವಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡುವ. ಮುಖ್ಯವಾಗಿ ದೇವರು ಯಾರನ್ನು ಉನ್ನತಿಗೆ ನಡೆಸಲು ಬಯಸ್ತಾ ಇದ್ದಾನೆ, ಯಾರೆಲ್ಲ ಉನ್ನತಿಗೆ ಏರುವರು, ಕರ್ತನಲ್ಲಿ ಬಂದವರು ಯಾರೆಲ್ಲ ಕರ್ತನಲ್ಲಿ ಉನ್ನತಕ್ಕೆ ಏರುವರು, ಈ ವಿಷಯದಲ್ಲಿ ಸ್ವಲ್ಪ ವೇಳೆ ನಾವು ಈ ವಾಕ್ಯದ ಮೂಲಕ ನಾವು ಧ್ಯಾನ ಮಾಡುವ. ಒಂದನೇದಾಗಿ, ದೇವರು ಉನ್ನತಕ್ಕೆ ನಡೆಸುವಂಥ ವ್ಯಕ್ತಿ ಯಾರಂದರೆ ಅದು ದೀನರನ್ನು ದೇವರು ಉನ್ನತಕ್ಕೆ ತರುವನಂತ ದೇವರ ವಾಕ್ಯ ಹೇಳ್ತದೆ. 1 ಸಾಮ್ಯಲ 2ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ನಾವು ಧ್ಯಾನ ಮಾಡುವುದಾದರೆ, ಆತನು ದೀನರನ್ನು ಧೂಳಿನಿಂದ ಎತ್ತಿ, ದಾರಿದ್ರ್ಯನನ್ನು ತಿಪ್ಪೆಯಿಂದ ಎಬ್ಬಿಸಿ, ಪ್ರಭುಗಳೊಂದಿಗೆ ಕುಳ್ಳಿರಿಸಿ, ಅವನಿಗೆ ಮಹಿಮಾಸ್ಥಾನವನ್ನು ಬಾಧ್ಯತೆವಾಗಿ ಅನುಗ್ರಹಿಸುವನಾಗಿದ್ದಾನೆ. 1 ಸಾಮ್ಯಲ 2:8ನೇ ವಾಕ್ಯ, ಆತನು ಧೀರನನ್ನು ಧೂಳಿನಿಂದ ಎತ್ತಿ, ದಾರಿದ್ರ್ಯನನ್ನು ತಿಪ್ಪೆಯಿಂದ ಎಬ್ಬಿಸಿ, ಪ್ರಭುಗಳೊಂದಿಗೆ ಕುಳ್ಳಿರಿಸಿ, ಅವನಿಗೆ ಮಹಿಮಾಸ್ಥಾನವನ್ನು ಬಾಧ್ಯತೆಯಾಗಿ ಅನುಗ್ರಹಿಸುವನಾಗಿದ್ದಾನೆ. ದೀನರನ್ನು ಧೂಳಿನಿಂದ ಎಬ್ಬಿಸುವನು, ದೀನರನ್ನು ದೇವರು ಉನ್ನತಕ್ಕೆ ಏರಿಸುವನಾಗಿದ್ದಾನೆ. ತಗ್ಗಿಸಲ್ಪಟ್ಟವರು, ಯಾಕೋಬನು ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ನೋಡ್ತೇವೆ, ನಿಮ್ಮನ್ನು ನೀವು ಕರ್ತನ ಮುಂದೆ ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆತ್ತುವನು. ತಗ್ಗಿಸಿಕೊಳ್ಳುವಂಥದ್ದು, ದೀನತೆ ಉಳ್ಳವರಂಥದ್ದು, ಅದು ದೇವರು ನಮ್ಮಿಂದ ಎದುರು ನೋಡುವನಾಗಿದ್ದಾನೆ. ಆ ದೀನತೆಗೆ ತಕ್ಕಂತೆ ಆಶೀರ್ವಾದವನ್ನು ಕೂಡ ದೇವರು ಮಾಡುವನಾಗಿದ್ದಾನೆ. ನಮ್ಮ ಕರ್ತನಾದ ಯೇಸು ಈ ಲೋಕದಲ್ಲಿ ಬರಿದಾಗಿ ದೀನನಾಗಿ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ಸಿಲುಬೆಯ ಮರಣಕ್ಕೆ ವಿಧೇಯನಾದನು.
ಆ ಶಿಲುಬೆಯ ಮರಣ, ತಗ್ಗಿಸಲ್ಪಟ್ಟದ ದೀನತೆಯ ಶಿಲುಬೆಯ ಮರಣ ಆತನಿಗೆ ಒಂದು ಶ್ರೇಷ್ಠವಾದ ಹೆಸರನ್ನು ತಂದುಕೊಟ್ಟಿತು. ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾದ ನಾಮ ಅದು ಯೇಸುವಿನ ನಾಮ. ಆ ಉನ್ನತವಾದ ನಾಮಕ್ಕೆ ಆತನು ನಡೆಸಲ್ಪಟ್ಟನು. ಇಲ್ಲಿ ದೀನರು, ದೈವ ಮಕ್ಕಳಾದ ನಾವು ದೀನತೆಯನ್ನು ದೇವರು ಎದುರು ನೋಡುವನಾಗಿದ್ದಾನೆ. ದೀನತೆ ನಮ್ಮನ್ನು ಆಶೀರ್ವಾದವನ್ನು ಮಾಡುವಂಥದ್ದಾಗಿದೆ. ಸ್ತೋತ್ರವಾಗಲಿ. ಯೋಸೇಫನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೋಸೇಫನು ಸೆರೆಮನೆಗೆ ತಳ್ಳಲ್ಪಟ್ಟ. ಸೆರೆಮನೆಯಲ್ಲಿ ಆತನು ಪಡಬಾರದ ಕಷ್ಟಗಳನ್ನು ಪಡ್ಕೊಂಡ. ಏನು ಪಾಪ ಮಾಡದಿದ್ರು, ತಪ್ಪು ಮಾಡದಿದ್ರು ಆತನು ಸೆರೆಮನೆಯಲ್ಲಿದ್ದ. ಆದರೂ ಆ ಸೆರೆಮನೆಯ ಅವನ ಜೀವಿತ ಮುಂದಿನ ಜೀವಿತದ ಒಂದು ಆಶೀರ್ವಾದಕ್ಕೆ ಮೆಟ್ಟಿಲಾಗಿ ಒಂದು ಮಾರ್ಗವಾಗಿತ್ತು. ಯಾಕಂದರೆ ಆ ಸೆರೆಮನೆಯ ಇದ್ದಿದ್ದಾಗಲೇ ದೇವರು ಅವನನ್ನು ದೀನತೆಗೆ ನಡೆಸಿದ. ಆ ದೀನತೆ ಒಂದು ದಿನ ಐಗುಪ್ತ ದೇಶದ ಸರ್ವಾಧಿಕಾರಿಯಾಗಿ ಆತನನ್ನು ನೇಮಿಸಿತು. ದೇವರ ಸ್ತೋತ್ರವಾಗಲಿ. ಅದೇ ರೀತಿಯಲ್ಲಿ ಕುರಿಗಳ ಹಿಂದೆ ಹೋಗುವಂಥ ದಾವಿದನು ತಿರಸ್ಕೃತನಾಗಿ, ಕುರಿಗಳನ್ನು ಕಾಯುವಂಥ ದಾವಿದನು ಒಂದು ದಿನ ಇಸ್ರಾಯೇಲ ರಾಜ್ಯನಾಗಿ ಮಾರ್ಪಟ್ಟನು. ದೇವರು ಹೀನ ಸ್ಥಿತಿಯರನ್ನು ಉನ್ನತ ಸ್ಥಿತಿಗೆ ನಡೆಸಲು ಶಕ್ತನಾದವನು. ಸ್ತೋತ್ರವಾಗಲಿ. ಆದರೆ ಸತ್ಯವೇದ ಹೇಳ್ತಾ ಇದೆ, ಇಸ್ರಾಯೇಲರು ದೇವರಿಗೆ ಅವಿಧೇಯನಾದ್ರಿಂದ ಅವರ ಅವಿಧೇಯತನವೇ ಅವರಿಗೆ ಹೀನ ಸ್ಥಿತಿಗೆ ತಂದುಕೊಟ್ಟಿತು ಅಂತ ದೇವರ ವಾಕ್ಯ ಹೇಳ್ತದೆ. 106 ಕೀರ್ತನೆಯಲ್ಲಿ 43ನೇ ವಾಕ್ಯ ನಾವು ನೋಡ್ತೇವೆ. ಆತನು ಅವರನ್ನು ಅನೇಕ ವರ್ತಿ ರಕ್ಷಿಸಿದರು, ಅವರು ತಮ್ಮ ಆಲೋಚನೆ ಅನುಸರಿಸಿ ಅವಿಧೇಯರಾದರು, ತಮ್ಮ ಅಕ್ರಮದಿಂದಲೇ ಹೀನ ಸ್ಥಿತಿಗೆ ಬಂದರು. ಅಕ್ರಮವು, ಅವಿಧೇಯತನವು ಹೀನ ಸ್ಥಿತಿಗೆ ನಡೆಸ್ತಾ ಇದೆ. ಆದರೆ ದೀನತೆಯು, ವಿಧೇಯತೆಯು ಉನ್ನತ ಸ್ಥಿತಿಗೆ ನಡೆಸ್ತಾ ಇದೆ. ಇಸ್ರಾಯೇಲರು ದೇವರಿಗೆ ಅವಿಧೇಯರಾದ್ರಿಂದ, ದೇವರ ಆಲೋಚನೆ ಬಿಟ್ಟು ತಮ್ಮ ಆಲೋಚನೆ ಅನುಸರಿಸಿ ನಡೆದ್ರಿಂದ ಅವರ ಅಕ್ರಮದಿಂದ ಹೀನ ಸ್ಥಿತಿಗೆ ಬಂದರು. ಉನ್ನತ ಸ್ಥಿತಿಗೆ ಹೋಗಲಿಕ್ಕೆ ಅವನಿಂದ ಆಗಲಿಲ್ಲ. ಸ್ತೋತ್ರವಾಗಲಿ. ಇಲ್ಲಿ ನಾವು ನೋಡ್ತೇವೆ, ದೀನತೆಯು ಒಬ್ಬ ವ್ಯಕ್ತಿಯನ್ನು ಉನ್ನತ ಸ್ಥಿತಿಗೆ ನಡೆಸ್ತಾ ಇದೆ. ಇವತ್ತು ತಗ್ಗಿಸಲ್ಪಟ್ಟವನು ಒಂದು ದಿನ ದೇವರವನ್ನು ಮೇಲಕ್ಕೆತ್ತುತ್ತಾನೆ. ಸ್ತೋತ್ರವಾಗಲಿ. ಪೇತ್ರನು ಬರೆದ ಪತ್ರಿಕೆಯಲ್ಲಿ ನೋಡ್ತೇವೆ, 1 ಪೇತ್ರ, ಸ್ತೋತ್ರವಾಗಲಿ, ದೇವರ ನಮಗೆ ಸ್ತೋತ್ರವಾಗಲಿ. 1 ಪೇತ್ರ 5ನೇ ಅಧ್ಯಾಯದಲ್ಲಿ, ಸ್ತೋತ್ರವಾಗಲಿ, 5ನೇ ವಾಕ್ಯದಲ್ಲಿ ನಾವು ಓದ್ತಾ ಇದ್ದೇವೆ. ಅದೇ ರೀತಿ ಹಿರಿಯರಿಗೆ ಯೌವನಸ್ಥರೇ ಅಧೀನರಾಗಿರಿ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ. ದೇವರ ಕೃಪೆ ದೀನತೆ ಉಳ್ಳವರಿಗೆ ಅನುಗ್ರಹಿಸ್ತಾನೆ. ಅಹಂಕಾರಿಗಳು, ಹೆಚ್ಚಳಪಟ್ಟವರು, ಗರ್ವಿಗಳು ದೇವರು ತಳ್ಳುವವನಾಗ್ತಾನೆ. ಪ್ರಿಯ ದೇವ ಮಗುವೆ, ಎಷ್ಟು ದೀನತೆಯಲ್ಲಿ ನೀನಿದ್ದೀಯಾ ಅಷ್ಟು ದೇವರೊಂದು ದಿನ ಮೇಲಕ್ಕೆ ತರುವನು. ಸ್ತೋತ್ರವಾಗಲಿ. ಈ ದಿನಗಳಲ್ಲಿ ಮುಖ್ಯವಾಗಿ ವಿಧೇಯತೆಯನ್ನು, ದೀನತೆಯನ್ನು ನಾವು ಕಲಿಬೇಕು. ಇವತ್ತು ಎಷ್ಟೋ ಜನ ಸಭೆಯಲ್ಲಿ ದೇವರಿಗೆ ಅವಿಧೇಯರಾಗಿ, ವಿಧೇಯತೆ ಇಲ್ಲದೆ, ಸೇವಕರಿಗೆ ಅಧೀನರಾಗದೆ, ಸೇವಕರಿಗೆ ವಿಧೇಯರಾಗದೆ ಇರುವುದರಿಂದ ಅನೇಕ ಸಭೆಯಲ್ಲಿರುವಂಥ ಅನೇಕರು ಆಶೀರ್ವಾದವಿಲ್ಲದೆ ತೊಳಲಾಡ್ತಾ ಇದ್ದಾರೆ. ಆಶೀರ್ವಾದ ಇಲ್ಲದೆ ಅಲೆದಾಡ್ತಾ ಇದ್ದಾರೆ. ಒಂದು ಬಿಡುಗಡೆ ಇಲ್ಲದ ಜೀವಿತವನ್ನು ಜೀವಿಸ್ತಾ ಇದ್ದಾರೆ. ಪ್ರಿಯ ದೇವ ಮಗುವೆ, ದೀನತೆ ನಿನ್ನಲ್ಲಿರುವುದಾದರೆ, ದೀನತೆ ನನ್ನಲ್ಲಿರುವುದಾದರೆ ಆ ದೀನತೆ ಇವತ್ತು ನಮ್ಮನ್ನು ಮೇಲಕ್ಕೆ ಎತ್ತುತ್ತಾ ಇದೆ, ಉನ್ನತಕ್ಕೆ ನಡೆಸ್ತಾ ಇದೆ. ದೀನರಿಗೆ ದೇವರು ಯಾವತ್ತೂ ಉನ್ನತ ಸ್ಥಿತಿಯನ್ನು ಇಟ್ಟಿದ್ದಾನೆ. ಸ್ತೋತ್ರವಾಗಲಿ. ಜ್ಞಾನೋಕ್ತಿಯಲ್ಲಿ 18:12ನೇ ವಾಕ್ಯ ಹೇಳ್ತೇವೆ, ಮಾನಕ್ಕೆ ಮೊದಲು ದೈನ್ಯ. ಮಾನ ಬೇಕಾದರೆ ನಿನ್ನಲ್ಲಿ ದೀನತೆ ಬೇಕು. ಮಾನ ಬೇಕಾದರೆ, ಸನ್ಮಾನ ಬೇಕಾದರೆ ನಿನ್ನಲ್ಲಿ ದೀನತೆ ಬೇಕು. ದೀನ, ಸ್ತೋತ್ರವಾಗಲಿ. ಇವತ್ತು ದೀನತೆ ನಮ್ಮನ್ನು ಮೇಲೆ ಮಾಡುವಂತೆ, ಉನ್ನತಕ್ಕೇರಿಸುವಂತೆ, ನಮ್ಮನ್ನು ನಡೆಸುವಂತಹ ಒಂದು ಕಾರ್ಯವಾಗಿದೆ. ಪ್ರಿಯ ದೇವ ಮಗುವೆ, ಜ್ಞಾನೋಕ್ತಿಯಲ್ಲಿ 22ನೇ ಅಧ್ಯಾಯದಲ್ಲಿ ಸ್ತೋತ್ರವಾಗಲಿ 4ನೇ ವಾಕ್ಯ ಈ ರೀತಿ ಹೇಳ್ತಾ ಇದೆ, ಧನ ಮಾನ ಜೀವಗಳು ದೀನ ಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. ಧನ ಮಾನ ಜೀವ ಇದು ಯಾವುದಕ್ಕೆ? ದೀನ ಭಾವ, ಯೆಹೋವನ ಭಯಕ್ಕೂ ಫಲ. ನಾನು ಯಾಕೋ ದೇವರಿಗೆ ವಿಧೇಯರಾಗಬೇಕು? ನಾನು ಯಾಕೆ ಸಭೆಗೆ ವಿಧೇಯನಾಗಬೇಕು? ನಾನು ಯಾಕೆ ವಾಕ್ಯಕ್ಕೆ ವಿಧೇಯನಾಗಬೇಕು? ನಾನು ಯಾಕೆ ನನ್ನಲ್ಲಿ ದೀನತೆ ಬರಬೇಕೆನ್ನುವಂಥ ಪ್ರಶ್ನಿಸುವಂಥ ದೇವ ಮಗುವೆ, ದೀನತೆ ಇವತ್ತು ನಿನ್ನಲ್ಲಿದ್ದರೆ ಒಂದು ದಿನ ದೇವನನ್ನು ಉನ್ನತಕ್ಕೆ ನಡೆಸ್ತಾ ಇದ್ದಾನೆ. ದೀನತೆಯು ನಮ್ಮನ್ನು ಆಶೀರ್ವಾದವನ್ನಾಗಿ ಮಾಡ್ತಾ ಇದೆ. ಜ್ಞಾನೋಕ್ತಿ 19:25ನೇ ವಾಕ್ಯ ಹೇಳ್ತದೆ, ದೀನ ಮನಸ್ಸುಳ್ಳವನು ಮಾನವನ್ನು ಪಡೆಯುವನು. ದೀನ ಮನಸ್ಸುಳ್ಳವನು
ಸನ್ಮಾನಕ್ಕೆ ಯೋಗ್ಯನೋ ಮಾನವನ್ನು ಪಡೆಯುವನಾಗಿದ್ದಾನೆ. ದೇವನ ಸ್ತೋತ್ರವಾಗಲಿ. ಲೂಕ 1ನೇ ಅಧ್ಯಾಯದಲ್ಲಿ 52ನೇ ವಾಕ್ಯದಲ್ಲಿ ಸ್ತೋತ್ರ, ದೀನಾವಸ್ಥೆಯಲ್ಲಿ ಇದ್ದಂಥ ಮರಿಯಳು ದೇವರು ಆಕೆಯನ್ನು ಉನ್ನತಕ್ಕೆ ನಡೆಸಿದ. ತಗ್ಗಿಸಲ್ಪಟ್ಟಂಥ ಮರಿಯಳನ್ನು ದೀನಲಾದ ದಾಸಿಯ ಮೇಲೆ ದೇವರು ತನ್ನ ದಯೆ ತೋರಿಸಿದ. ದೇವನ ಸ್ತೋತ್ರವಾಗಲಿ. ಲೂಕ 1ನೇ ಅಧ್ಯಾಯ 52ನೇ ವಾಕ್ಯ, ಪ್ರಭುಗಳನ್ನು ಸಿಂಹಾಸನಗಳಿಂದ ದೊಬ್ಬಿ ದೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ತಂದಿದ್ದಾನೆ. ಪ್ರಭುಗಳನ್ನು ಸಿಂಹಾಸನದಿಂದ ದೊಬ್ಬಿ ದೀನ ಸ್ಥಿತಿಯವರಿಗೆ ಉನ್ನತ ಸ್ಥಿತಿಗೆ ನಡೆಸ್ತಾ ಇದ್ದಾನೆ. ದೀನತೆ ಪ್ರಿಯ ನನ್ನ ದೇವ ಮಗುವೆ, ನನ್ನಲ್ಲಿರುವುದಾದರೆ, ನಿನ್ನಲ್ಲಿರುವುದಾದರೆ ಆ ದೀನತೆ ಇವತ್ತು ನಮ್ಮನ್ನು ಉನ್ನತಕ್ಕೆ ನಡೆಸ್ತಾ ಇದೆ. ಸ್ತೋತ್ರವಾಗಲಿ. ಪೌಲನ ಜೀವಿತ ವಿಷಯದಲ್ಲಿ ನೋಡಿ, ಅಪೊಸ್ತಲನಾದ ಪೌಲನು ಸರ್ವ ಪಾಂಡಿತ್ಯವುಳ್ಳವನು, ಧರ್ಮಶಾಸ್ತ್ರ ಪ್ರವೀಣನು. ಸ್ತೋತ್ರವಾಗಲಿ. ಎಲ್ಲವನ್ನೂ ತಿಳ್ಕೊಂಡಂಥ ಪೌಲನು ಕ್ರಿಸ್ತನಲ್ಲಿ ಬಂದಾಗ ತನ್ನನ್ನೇ ತಾನು ಬರಿದಾಗಿ ಮಾಡ್ತಾ ಇದ್ದಾನೆ. ತನ್ನನ್ನೇ ತಾನು ಸ್ತೋತ್ರವಾಗಲಿ ಹೇಳ್ಕೊಳ್ಳುವಂಥ ಮಾತು, ಆತನು ದೀನತೆಯಲ್ಲಿ ತನ್ನ ತಾನು ಎಲ್ಲವನ್ನು ಒಪ್ಪಿಸಿಕೊಳ್ತಾ ಇದ್ದಾನೆ. ಆ ದೀನತೆಯನ್ನು ಕಲಿತುಕೊಳ್ತಾ ಇದ್ದಾನೆ. ಮುಖ್ಯವಾಗಿ ಹೇಳುವಂಥ ಮಾತು ನೋಡಿ, ನಮ್ಮ ಲಾಭವಾಗಿರುವಂಥ ಎಲ್ಲವಾಗಿರುವಂಥದ್ದನ್ನು ಯೇಸು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದು ಅತೀ ಶ್ರೇಷ್ಠವೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತವಾಗಿ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಆತನಿಗಿರುವಂಥ ಪಾಂಡಿತ್ಯ, ಆತನಿರುವಂಥ ವಿದ್ಯೆ, ಬುದ್ಧಿ, ಐಶ್ವರ್ಯ ಎಲ್ಲವನ್ನು ಆತನ ದೇವರ ಮುಂದೆ ತಗ್ಗಿಸುತ್ತಾನೆ. ತಗ್ಗಿಸಲ್ಪಟ್ಟಾಗಲೇ ದೇವರು ಆತನನ್ನು ಮೇಲಕ್ಕೆ ಎತ್ತುತ್ತಾನೆ. ಇವತ್ತು ಸ್ತೋತ್ರವಾಗಲಿ, ಕ್ರಿಸ್ತನಲ್ಲಿ ಬರುವ ಮೊದಲು ಹೀನ ಸ್ಥಿತಿಯಲ್ಲಂತ ನಾವು, ಆದರೆ ಕ್ರಿಸ್ತನಲ್ಲಿ ಬಂದ ನಂತರ ಅನೇಕರು ಆಶೀರ್ವಾದ ಹೊಂದ್ತಾ ಇದ್ದಾರೆ. ಆದರೆ ಅವರ ಹಳೆಯ ಜೀವಿತವನ್ನು, ಹಳೆಯ ಸ್ಥಿತಿಯನ್ನು ಎಷ್ಟೋ ಸಲ ಮರೆತು ಹೋಗುವವರಾಗಿದ್ದಾರೆ. ಎಷ್ಟೋ ಸಲ ಮರೆತು ಅವರ ದೀನತೆಯನ್ನು ಕಳೆದುಕೊಂಡವರಾಗಿ, ಗರ್ವಿಷ್ಠವುಳ್ಳವರಾಗಿ ಸ್ತೋತ್ರವಾಗಲಿ, ಅವರು ತನಗಿರುವುದನ್ನೆಲ್ಲವನ್ನು ತನ್ನದೇ ಒಂದು ಪ್ರಭಾವದಿಂದ ಅನಿಸಿಕೊಳ್ಳುವವರಾಗಿದ್ದಾರೆ. ಆದರೆ ದೀನತೆ ಉಳ್ಳವರು ದೇವರು ಮೇಲಕ್ಕೆತ್ತುವನಾಗಿದ್ದಾನೆ. ಸ್ತೋತ್ರವಾಗಲಿ. ತನಗಿರುವುದನ್ನೆಲ್ಲ ಬಿಟ್ಟು ಬಿಡದೆ ಹೋದರೆ ಆತನು ನನ್ನ ಶಿಷ್ಯನಾಗಿರನಾರ. ಕರ್ತನು ಹೇಳುವಂಥ ಮಾತು ಲೂಕ 14ನೇ ಅಧ್ಯಾಯ 33ನೇ ವಾಕ್ಯತೆ, ತನಗಿರುವುದನ್ನೆಲ್ಲವನ್ನು ಬಿಟ್ಟು ಬಿಡದೆ ಹೋದರೆ ಅವನು ನನ್ನ ಹಿಂದೆ ಬರಲಿಕ್ಕೆ ಸಾಧ್ಯ ಇಲ್ಲ, ನನ್ನನ್ನು ಆತನು ಹಿಂಬಾಲಿಸಲು ಸಾಧ್ಯವಿಲ್ಲ. ಸ್ತೋತ್ರವಾಗಲಿ. ತನ್ನನ್ನು ತಗ್ಗಿಸಿಕೊಳ್ಳುವನು ಆತನು ಮಾನವನ್ನು ಪಡ್ತಾ ಇದ್ದಾನೆ, ಹೆಚ್ಚಳವನ್ನು ಪಡ್ತಾ ಇದ್ದಾನೆ. ಎಲ್ಲಿ ಹೆಚ್ಚಳ ಇದೆ ಅಲ್ಲಿ ಅವನು ಹೆಚ್ಚಳ ಪಡುವನು, ತಗ್ಗಿಸಲ್ಪಟ್ಟವನು ಹೆಚ್ಚಳ ಪಡುವನು. ದೇವರ ಸ್ತೋತ್ರವಾಗಲಿ. ಇವತ್ತು ನಾವು ಮಾಡುವಂಥ ಕಾರ್ಯಗಳು ಗೌರವಕ್ಕೆ ಮೊದಲು ವಿನಯ, ದೀನತೆ ಇವತ್ತು ನಮ್ಮನ್ನು ಉನ್ನತಿಗೆ ನಡೆಸ್ತಾ ಇದೆ. ದೇವರ ಸ್ತೋತ್ರವಾಗಲಿ. ನಮ್ಮಲ್ಲಿ ಗೌರವ ಪಡೆಯಬೇಕಾದ್ರೆ, ನಮಗೆ ಮಾನ ಪಡೆಯಬೇಕಾದ್ರೆ, ನಮ್ಮಲ್ಲಿರುವಂಥ ತಗ್ಗಿಸಲ್ಪಡಬೇಕೆ ದೀನತೆಯನ್ನು ದೇವರು ನಮ್ಮಿಂದ ಗುರುತಿಸಲ್ಪಡಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ದೇವರ ಸ್ತೋತ್ರವಾಗಲಿ. ಮರಿಯಳ ದೀನ ಸ್ಥಿತಿಯ ಮೇಲೆ ದೇವರು ಮಾನವನ್ನು ಕೊಡುವನಾಗಿದ್ದಾನೆ. 1ನೇ ಲೂಕನೇ 1ನೇ ಅಧ್ಯಾಯ 28ರಿಂದ 30ನೇ ವಾಕ್ಯ ನಾವು ತಿರುಗಿ ಧ್ಯಾನ ಮಾಡುವಾಗ ಸ್ತೋತ್ರವಾಗಲಿ, ಮರಿಯಳ ಒಂದು ದೀನ ಸ್ಥಿತಿಯ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಸ್ತೋತ್ರವಾಗಲಿ. ಆಕೆ ಸ್ತೋತ್ರವಾಗಲಿ ಒಂದು ಹೀನ ಸ್ಥಿತಿಯಲ್ಲಿ ಆಕೆ ಒಂದು ಕನ್ಯೆಯಾದ ಇದ್ದಾಗ ಸ್ತೋತ್ರವಾಗಲಿ ದೇವರ ಒಂದು ದಯೆ ಆಕೆಗೆ ಸಿಗ್ತಾ ಇತ್ತು. ಸ್ತೋತ್ರವಾಗಿ ದೇವದೂತನ ಬಂದು ಹೇಳ್ತಾ ಇದ್ದಾನೆ, ದೇವರ ದಯೆ ಹೊಂದಿದವಳೆ ನಿಮಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಆದರೂ ಸ್ತೋತ್ರವಾಗಲಿ, ಕರ್ತನು ನನ್ನ ಸಂಗಡ ಇದ್ದಾನೆ ಎನ್ನುವಂಥ ಒಂದು ಮಾತು ಕೇಳಿ ಆಕೆ ತತ್ತರಿಸ್ತಾ ಇದ್ದಾಳೆ. ಇದೆಂಥ ಆಶೀರ್ವಾದ! ಕರ್ತನ ದಯೆ ಹೊಂದಿದವಳೆ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಇದೆಂಥ ಆಶೀರ್ವಾದ! ಯಾಕಂದರೆ ಆತನ ದೀನ ಸ್ಥಿತಿಯ ಮೇಲೆ ದೇವರು ಲಕ್ಷ್ಯವಿಟ್ಟನು. ಆ ದೀನ ಸ್ಥಿತಿ ಅವಳಿಗೆ ಉನ್ನತ ಸ್ಥಿತಿ. ಕರ್ತನಾದ ಯೇಸು ಸ್ವಾಮಿಯ ತಾಯಿಯಾಗುವಂಥ ಭಾಗ್ಯವನ್ನು ಮರಿಯಳಿಗೆ ಕೊಡುವುದಾದರೆ ಆ ದೀನ ಸ್ಥಿತಿಯ ಮೇಲೆ ದೇವರು ಲಕ್ಷ್ಯವಿಟ್ಟಿದ್ದಾನೆ. ದೇವರ ಸ್ತೋತ್ರವಾಗಲಿ. ಪ್ರಿಯ ದೇವ ಮಗುವೆ, ಈ ಆಸರೆ ಟಿವಿಯನ್ನು ವೀಕ್ಷಿಸುವಂಥ ವೀಕ್ಷಕನೇ, ನಿನ್ನಲ್ಲಿ ಇವತ್ತು ದೀನತೆ ಇದೆಯಾ? ಆ ದೀನತೆ ನಿನ್ನನ್ನು ಉನ್ನತಕ್ಕೆ ನಡೆಸ್ತಾ ಇದೆ, ಆಶೀರ್ವಾದವನ್ನವಾಗಿ ಮಾಡ್ತಾ ಇದೆ. ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಹೇಳುವಂಥ ಮಾತು, ಸರ್ವಶಕ್ತನ ದೇವರು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತನಾದ ಯೇಸು ತನ್ನನ್ನೇ ತಾನು ತಗ್ಗಿಸಿಕೊಂಡು ದಾಸನ ರೂಪವನ್ನು ತಾಳಿ ಆತನು ದೀನನಾಗಿ ಬಂದನು. ಸ್ತೋತ್ರವಾಗಲಿ. ಮತ್ತಾಯ 11:29, ನಾನು ದೀನ ಮನಸ್ಸುಳ್ಳವನು ಸಾತ್ವಿಕನು, ನನ್ನಿಂದ ಕಲಿತುಕೊಳ್ಳಿರಿ. ನಾನು ದೀನ ಮನಸ್ಸುಳ್ಳವನು ಸಾತ್ವಿಕನು, ನನ್ನಿಂದ ಕಲಿತುಕೊಳ್ಳಿರಿ. ಕರ್ತನಾದ ಯೇಸುವಿನಿಂದ ಕಲಿತುಕೊಳ್ಳುವಂಥ ದೀನತೆ. ಕರ್ತನು ದೀನತೆಯನ್ನು ಯಾವ ರೀತಿ ಕಲಿತುಕೊಂಡನು? ಸ್ತೋತ್ರ. ಇಬ್ಬರಿ 5:8 ಹೇಳ್ತಾರೆ, ಆತನು ಮಗನಾಗಿದ್ದರೂ ಕೂಡ ಆತನು ಬಾಧೆಗಳ ಮೂಲಕ ವಿಧೇಯತೆಯನ್ನು ಕಲಿತುಕೊಂಡನಂಥ ವಾಕ್ಯ ಹೇಳ್ತದೆ. ದೀನತೆಯು ವಿಧೇಯತೆಯು ಇವತ್ತು ದೇವರು ನಮ್ಮಿಂದ ಎದು ನೋಡ್ತಾ ಇದ್ದಾನೆ.
ಆ ದೀನತೆ ಇವತ್ತು ನಿನ್ನನ್ನು ಉನ್ನತಕ್ಕೆ ನಡೆಸ್ತಾ ಇದ್ದಾನೆ. ದೇವ ನಮಗೆ ಸ್ತೋತ್ರವಾಗಲಿ. ದೀನರ ಕೀರ್ತನೆ 9:10 ಹೇಳ್ತದೆ, ದೀನರ ನಿರೀಕ್ಷೆಯು ಕೆಡುವುದೇ ಇಲ್ಲ. ದೇವರು ದೀನರ ನಿರೀಕ್ಷೆಯನ್ನು ಕೆಡುವಂತೆ ಮಾಡೋಲ್ಲ. ಸ್ತೋತ್ರ. ದೀನರಿಟ್ಟಂಥ ನಿರೀಕ್ಷೆ ನೆರವೇರುವುದು ಆತನಿಂದ ನೆರವೇರುತ್ತದೆ. ಆ ನಿರೀಕ್ಷೆಗೆ ತಕ್ಕಂಥ ಉತ್ತರವನ್ನು ದೇವರು ಕೊಡುವನಾಗಿದ್ದಾನೆ, ಫಲವನ್ನು ಕೊಡುವನಾಗಿದ್ದಾನೆ. ದೀನರ ನಿರೀಕ್ಷೆ ಯಾವತ್ತೂ ಕೆಡುವುದಿಲ್ಲ. ಸ್ತೋತ್ರವಾಗಲಿ. ಕೀರ್ತನೆ 22:6ನೇ ಭಾಗದಲ್ಲಿ ಭಕ್ತನಾದ ದಾವೀದನು ಹೇಳ್ತಾನೆ, ದೀನರು ಉಂಡು ತೃಪ್ತರಾಗುವರು. ಇವತ್ತು ದೀನರಿಗೆ ಕೊರತೆಗಳು ಇರಬಹುದು, ಆದರೆ ಆ ದೀನತೆ ನಮ್ಮಲ್ಲಿ ಗುರುತಿಸುವಾಗ ಆ ದೀನರು ಉಂಡು ತೃಪ್ತರಾಗಿರು, ಆಶೀರ್ವಾದವುಳ್ಳವರಾಗುವರು, ಅಭಿವೃದ್ಧಿಯುಳ್ಳವರಾಗುವರು. ಸ್ತೋತ್ರವಾಗಲಿ. ಹಾಗಂದರೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಬೇಕಾದರೆ ಸ್ತೋತ್ರವಾಗಲಿ, ಒಂದನೇದಾಗಿ ದೇವರು ನಮ್ಮ ದೀನತೆಯನ್ನು ಗುರುತಿಸ್ತಾ ಇದ್ದಾನೆ. ಉನ್ನತವಾಗಿ ದೇವರು ಇವತ್ತು ತನ್ನ ಮುಂದೆ ತಗ್ಗಿಸಲ್ಪಟ್ಟಂಥ ಅನೇಕರು ದೇವರು ಮೇಲಕ್ಕೆತ್ತುವನಾಗಿದ್ದಾನೆ. ಸ್ತೋತ್ರವಾಗಲಿ. ಇನ್ನು ಎರಡನೇದಾಗಿ ನಾವು ಧ್ಯಾನ ಮಾಡುವ ದೇವರು ಇನ್ನು ಯಾರನ್ನು ಆತನು ಉನ್ನತಕ್ಕೆ ನಡೆಸುವನಾಗಿದ್ದಾನೆ, ಆತನು ಮೇಲಕ್ಕೆ ನಡೆಸುವನಾಗಿದ್ದಾನೆ. ಸ್ತೋತ್ರವಾಗಲಿ. ನಾವು ನೋಡ್ತೇವೆ ಎರಡನೇದಾಗಿ ಕಾದುಕೊಂಡವರನ್ನು, ಸ್ತೋತ್ರವಾಗಲಿ, ನಿರೀಕ್ಷಿಸುವವರನ್ನು, ಕಾದುಕೊಂಡವರನ್ನು. ದೇವ ಸ್ತೋತ್ರವಾಗಲಿ. 1 ಪೇತ್ರದಲ್ಲಿ 5ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ ನಾವು ಧ್ಯಾನ ಮಾಡ್ತಾ ಇದ್ದೇವೆ ಪ್ರಿಯರೇ. ಸ್ತೋತ್ರವಾಗಲಿ. ಇಲ್ಲಿ ಈ ವಾಕ್ಯ ನಾವು ನೋಡ್ತೇವೆ, ಈಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ತಕ್ಕ ಕಾಲ, ಕಾದುಕೊಳ್ಳುವಂತಹ ಒಂದು ಕಾಲ ಇದೆ. ದೇವರು ನಮ್ಮಲ್ಲಿ ಆಶೀರ್ವಾದವನ್ನು ಮಾಡುವಂಥ ಕಾಲ, ನಮ್ಮನ್ನು ಮೇಲಕ್ಕೆತ್ತುವಂಥ ಕಾಲ, ಅದೇ ತಕ್ಕ ಕಾಲ, ನಮ್ಮ ಜೀವಿತದಲ್ಲಿ ಆಶೀರ್ವದಿಸುವಂಥ ಕಾಲ. ಆ ಕಾಲದಲ್ಲಿ ದೇವರು ನಮ್ಮನ್ನು ಮೇಲಕ್ಕೆತ್ತುತ್ತಾನೆ. ಸ್ತೋತ್ರವಾಗಲಿ. ಎಲೀಷನು ಎಲಿಯನ ಹಿಂದೆ ಸೇವೆ ಮಾಡಿ 20 ವರ್ಷ ಕಾದುಕೊಂಡಿದ್ದ. ಆತ್ಮನ 2 ಪಟ್ಟ ವರಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ, ಎಲಿಯನಿಗಿದ್ದಂಥ ಆತ್ಮನ 2 ಪಟ್ಟು ವರಗಳನ್ನು ಹೊಂದಿಕೊಳ್ಳುವುದಕ್ಕಾಗಿ 20 ವರ್ಷ ಎಲಿಯನ ಜೊತೆ ಸೇವೆ ಮಾಡಿದ. ಎಲಿಯನು ಹೋಗುವಲ್ಲೆಲ್ಲ ಹಿಂಬಾಲಿಸಿಕೊಂಡು ಹೋದ. ಒಂದು ದಿನ ಎಲಿಯನು ಎತ್ತಲ್ಪಡುವಾಗ ಎಲೀಷನ ಮೇಲೆ ಆತ್ಮನ ವರಗಳು ದೇವರು ಸುರಿಸಿದನು. ಸ್ತೋತ್ರವಾಗಲಿ. ಎಲಿಯನ ಕಂಬಳಿ ಆತನ ಮೇಲೆ ಬಿದ್ದಾಗ ಆ ಅಭಿಷೇಕ 2 ಪಟ್ಟು ಆತ್ಮನ ವರಗಳು ಎಲೀಷನು ಹೊಂದಿಕೊಂಡನು. ಎಲಿಯನು ಮಾಡೋಕ್ಕಿಂತ 2 ಪಟ್ಟು ಅದ್ಭುತಗಳನ್ನು ಎಲೀಷನು ಮಾಡಿದ ನಾವು ನೋಡ್ತಾ ಇದ್ದೇವೆ. ದೀನತೆ ಉಳ್ಳಂಥ ಎಲೀಷನು ಕರ್ತನಿಂದ ಆಶೀರ್ವಾದ ಹೊಂದಿದನು. ಸ್ತೋತ್ರವಾಗಲಿ. ಇವತ್ತು ದೀನರು ಕಾದುಕೊಂಡವರಿಗೆ ತಕ್ಕ ಕಾಲದಲ್ಲಿ ಸ್ತೋತ್ರವಾಗಲಿ. ಯೇಸು ಸ್ವಾಮಿ 30 ವರ್ಷಗಳ ಕಡೆವರೆಗೆ ಆತನು ಮರೆಯಾಗಿದ್ದನು. ಆದರೆ ಆತನು ಉಳಿದ 3 ವರ್ಷಗಳ ಕಾಲ ಆತನು ಬಲವಾದ ದೇವರ ಒಂದು ಸೇವೆಯನ್ನು ಮಾಡುವನ, ತಂದೆ ಪರಲೋಕದ ಚಿತ್ತವನ್ನು ನೆರವೇರಿಸುವಂಥ ಸೇವೆಯನ್ನು ಮಾಡುವುದನ್ನು ನಾವು ಸತ್ಯವೇದದಲ್ಲಿ ಓದ್ತಾ ಇದ್ದೇವೆ. ಮರೆಯಾಗಿರುವಂಥ ಆತನು ಸ್ತೋತ್ರವಾಗಲಿ ದೇವರ ಹಸ್ತದಲ್ಲಿ ಬಲವಾಗಿ ಉಪಯೋಗಿಸಲ್ಪಟ್ಟನು. ಸ್ತೋತ್ರ. ಕರ್ತನ ಮಹಿಮೆಯಾಗಿ ಉಪಯೋಗಿಸಲ್ಪಟ್ಟನು. ಸ್ತೋತ್ರವಾಗಲಿ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂಥ ಮಾತು ಸ್ತೋತ್ರವಾಗಲಿ ನಾವು ನೋಡ್ತೇವೆ, ಸತ್ಯವೇದದಲ್ಲಿ ಓದ್ತಾ ಇದ್ದೇವೆ. ಸ್ತೋತ್ರವಾಗಲಿ. ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ 1ನೇ ಅಧ್ಯಾಯದಲ್ಲಿ 4ರಿಂದ 5ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂಥ ಒಂದು ಮಾತು, ಈಗಿರಲಾಗಿ ಆತನು ಅವರೊಂದಿಗೆ ಕೂಡಿದಾಗೆ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳಿಗಾಗಿ ಪವಿತ್ರಾತ್ಮನಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. ಸ್ತೋತ್ರವಾಗಲಿ. ಕಾದುಕೊಂಡವರಿಗೆ ದೇವರು ಮೇಲಣ ಲೋಕದ ಶಕ್ತಿಯಿಂದ ತುಂಬಿಸಿದ್ದನ್ನು ನೋಡ್ತೇವೆ. ಲೂಕ 24ನೇ ಅಧ್ಯಾಯದಲ್ಲಿ ದೇವರು ಮೇಲಣ ಲೋಕದ ಶಕ್ತಿಯನ್ನು ನಿಮ್ಮ ಮೇಲೆ ಸುರಿಸುವ ತನಕ ನೀವು ಪಟ್ಟಣದಲ್ಲಿ ಕಾದುಕೊಂಡಿರಿ. ಸ್ತೋತ್ರವಾಗಲಿ. ಕಾದುಕೊಂಡಂಥ ಶಿಷ್ಯರ ಮೇಲೆ ದೇವರು ಆತ್ಮನ ಅಭಿಷೇಕವನ್ನು ಸುರಿಸಿ ಕರ್ತನ ಮಹಿಮೆಗಾಗಿ ಅವರು ಉಪಯೋಗಿಸಲ್ಪಟ್ಟರು. ಮಹಿಮೆಯಾದ ಕಾರ್ಯಗಳನ್ನು ಕರ್ತನಿಗಾಗಿ, ಯೇಸು ಕ್ರಿಸ್ತನಿಗಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಯಾಕಂದರೆ ಆ ಕಾದುಕೊಳ್ಳುವಂಥ ಒಂದು ಜೀವಿತ ಅವರಿಗೆ ಮುಂದೆ ಆಶೀರ್ವಾದ ತರುವಂಥ ಮಟ್ಟಿಗೆ ಆಯಿತು. ಸ್ತೋತ್ರವಾಗಲಿ. ಇವತ್ತು ದೀನತೆ ದೇವರು ಉನ್ನತಕ್ಕೆ ನಡೆಸ್ತಾ ಇದ್ದಾನೆ. ಆತನು ಕಾದುಕೊಂಡವರಿಗೆ ಆತನು ಉನ್ನತ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಸ್ತೋತ್ರವಾಗಲಿ. ಶಿಷ್ಯರು ದೇವರ ಸಮ್ಮುಖದಲ್ಲಿ ಕಾದುಕೊಂಡಿದ್ದರು. 5 ಶತಮಾನ ದಿನ ಬಂದೆಲಾಗಿ ಅವರೆಲ್ಲರೂ ಏಕ ಮನಸ್ಸಾಗಿ ಕಾದುಕೊಂಡಾಗ ಪವಿತ್ರಾತ್ಮನವರ ಮೇಲೆ ಇಳಿದು ಬಂದನು. ಸ್ತೋತ್ರವಾಗಲಿ. ಆ ನಂತರ ಅಭಿಷೇಕದನು ಬಲವನ್ನು ಹೊಂದಿಕೊಂಡು ಕರ್ತನಿಗಾಗಿ ಬಲಯುತವಾಗಿ ಸಾಕ್ಷಿಯುತವಾಗಿ ಉಪಯೋಗಿಸಲ್ಪಟ್ಟರು. ದೇವನ ಸ್ತೋತ್ರವಾಗಲಿ. 3ನೇದಾಗಿ ನಾವು ಇವತ್ತು ಧ್ಯಾನ ಮಾಡುವಂಥ ವಿಷಯ ಸ್ತೋತ್ರವ. ದೇವರು ಇನ್ನು ಯಾರನ್ನು ಉನ್ನತಕ್ಕೆ ನಡೆಸಲಿಕ್ಕಿದ್ದಾನೆ. ಜ್ಞಾನೋಕ್ತಿ 28ನೇ ಅಧ್ಯಾಯದಲ್ಲಿ
20ನೇ ವಾಕ್ಯಗಳು ನಾವು ನೋಡ್ತಾ ಇದ್ದೇವೆ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗ್ತಾ ಇದ್ದಾನೆ. ಸ್ತೋತ್ರವಾಗಲಿ. ನಂಬಿಗಸ್ತರನ್ನು ದೇವರು ಉನ್ನತಕ್ಕೆ ನಡೆಸ್ತಾ ಇದ್ದಾನೆ. ಸ್ತೋತ್ರವಾಗಲಿ. ಇವತ್ತು ನಂಬಿಗಸ್ತಿಕೆಯನ್ನು ದೇವರು ನಮ್ಮನ್ನು ಎದುರು ನೋಡ್ತಾ ಇದ್ದಾನೆ. ಸ್ತೋತ್ರವಾಗಲಿ. ನಾವು ದಾನಿಯೇಲನಲ್ಲಿ ಯಾವ ಅಕ್ರಮ ಇರಲಿಲ್ಲ, ಯಾವ ಆಲಸ್ಯ ಇರಲಿಲ್ಲ. ಸ್ತೋತ್ರ. ಅವನ ಮೇಲೆ ಅನೇಕರು ತಪ್ಪೋರಿಸ್ಲಿಕ್ಕೆ ನೋಡಿದ್ರು ಕೂಡ ಯಾವ ಅಕ್ರಮ ಆಲಸ್ಯಗಳು ಇಲ್ಲದ ಕಾರಣ ಆತನು ನಂಬಿಗಸ್ತನಾದ್ರಿಂದ ದೇವರು ಅವನನ್ನು ಆಶೀರ್ವಾದ ಮಾಡಿದ. ನಂಬಿಗಸ್ತನಾದ ದಾನಿಯೇಲನು ಆಶೀರ್ವಾದ ಉಳ್ಳನಾಗಿದ್ದನ. ದೇವನ ಸ್ತೋತ್ರವಾಗಲಿ. ಇವತ್ತು ಕರ್ತನ ಮುಂದೆ ನೀನು ನಂಬಿಗಸ್ತನಾಗುವುದಾದರೆ, ಕರ್ತನಿಗೆ ಕೊಡುವುದಲ್ಲಿ ನೀನು ನಂಬಿಗಸ್ತನಾಗುವುದಾದರೆ, ಸ್ತೋತ್ರವಾಗಲಿ. ಸಭೆಯ ಜವಾಬ್ದಾರಿಗಳಲ್ಲಿ ನೀನು ನಂಬಿಗಸ್ತನಾಗುವುದಾದರೆ, ನೀನು ಕುಟುಂಬದಲ್ಲಿ ನಂಬಿಗಸ್ತನಾಗುವುದಾದರೆ, ದೇವರು ನಂಬಿಗಸ್ತನ ನೋಡಿ ನಿನ್ನನ್ನು ಉನ್ನತಕ್ಕೆ ನಡೆಸ್ತಾ ಇದ್ದಾನೆ. ಸ್ತೋತ್ರವಾಗಲಿ. ಇವತ್ತು ದೇವರು ಸತ್ಯವೇದದಲ್ಲಿ ನೋಡ್ತೇವೆ 106 ಕೀರ್ತನೆಯಲ್ಲಿ ದೇಶದಲ್ಲಿರುವಂತಹ ನಂಬಿಗಸ್ತರನ್ನು ಆರಿಸಿಕೊಳ್ಳುವೆನು. ನಂಬಿಗಸ್ತರ ಕೊರತೆ ಇವತ್ತಿದೆ. ಅನೇಕರು ಈ ದಿನಗಳಲ್ಲಿ ಸಭೆಯಲ್ಲಿ ಸೇವಕರಿಗೆ ಅಪನಂಬಿಕಸ್ಥರಾಗಿ, ದೇವರಿಗೆ ಅಪನಂಬಿಕಸ್ಥರಾಗಿ, ತನಗೆ ಕೊಡುವಂಥ ಸೇವೆ ಜೀವಿತ ಅಪನಂಬಿಕಸ್ಥರಾಗಿ ಜೀವಿಸುತ್ತಾ ಇರುವಂಥದ್ದು ನಾವು ನೋಡ್ತೇವೆ. ಅದನ್ನ ಏಳಿಗೆ ಇಲ್ಲದೆ, ಒಂದು ಅಭಿವೃದ್ಧಿ ಇಲ್ಲದೆ, ಒಂದು ಉನ್ನತೆ ಇಲ್ಲದೆ, ಅನೇಕ ರೀತಿಯಲ್ಲಿ ಆಶೀರ್ವಾದ ಬದಲು ಶಾಪವನ್ನು ಹೊಂದುವುದನ್ನು ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ದೇವರ ವಾಕ್ಯ ಹೇಳ್ತೆ, ನಂಬಿಗಸ್ತನು ಮಾತ್ರ ಆಶೀರ್ವಾದ ಪೂರ್ಣನಾಗುವನು, ಅವನು ದಿನದಿಂದ ದಿನಕ್ಕೆ ಉನ್ನತಕ್ಕೆ ನಡೆಸುವನು. ಪ್ರಿಯ ದೇವ ಮಗುವೆ, ನಿನ್ನಲ್ಲಿ ನಂಬಿಗಸ್ತಿಕೆ ಇದೆಯಾ? ದೇವರಿಗೆ ನಂಬಿಗಸ್ತನಾಗಿ ಜೀವಿಸು. ಕುಟುಂಬದಲ್ಲಿ ನಂಬಿಗಸ್ತನಾಗುವುದಾದರೆ, ನೀನು ಕೊಟ್ಟಂಥ ಸಭೆಯಲ್ಲಿ ನಂಬಿಗಸ್ತನಾಗಿರುವುದಾದರೆ, ನೀನು ಕೊಟ್ಟಂಥ ಸೇವೆಯಲ್ಲಿ ನಂಬಿಗಸ್ತನಾದರೆ, ಅದೇ ನಂಬಿಗಸ್ತಿಗೆ ಒಂದು ದಿನ ನಿನ್ನನ್ನು ಉನ್ನತಕ್ಕೆ ನಡೆಸುವನಾಗಿದೆ. ದೇವನ ಸ್ತೋತ್ರವಾಗಲಿ. ನಮ್ಮ ಕಾರ್ಯಗಳು ಸ್ತೋತ್ರ ಹೊರಗಿನ ಜನರನ್ನು ನೋಡುವುದಕ್ಕಾಗಿ ಅಲ್ಲ, ಆಂತರ್ಯದಲ್ಲಿರುವಂಥ ದೇವರನ್ನು ಮೆಚ್ಚಿಸುವುದಕ್ಕಾಗಿರುವುದಾದರೆ ಆ ನಂಬಿಗಸ್ತಿಕೆ ನೋಡ್ತೇನೆ. ಅನೇಕ ವೇಳೆ ನಾವು ಜನರಿಗೆ ಮೆಚ್ಚುವುದಕ್ಕಾಗಿ ಹೊರಗಡೆ ಮಾತ್ರ ತೋರಿಸುವಂಥ ತೋರಿಕೆಯ ಒಂದು ಕಾರ್ಯವನ್ನು ನಾವು ಮಾಡುವನಾಗ್ತೇವೆ. ಯಾಕಂದರೆ ಜನರನ್ನು ಮೆಚ್ಚಿಸುವಂಥದಕ್ಕಾಗಿ ಸ್ತೋತ್ರ ಜನರು ಇದ್ದಾಗ ಮುಂದುಗಡೆ ಇದ್ದಾಗ ಮಾತ್ರ, ಆದರೆ ಹಿಂದುಗಡೆ ಅಪನಂಬಿಕೆ ಜೀವಿತ ನಾವು ಜೀವಿಸರಾಗ್ತೇವೆ. ಆದರೆ ದೇವರು ನೋಡುವಂಥದ್ದು ನಂಬಿಗಸ್ತಿಕೆ. ನಮ್ಮನ್ನುವಂಥ ನಂಬಿಗಸ್ತಿ ಇವತ್ತು ಉನ್ನತಕ್ಕೆ ನಡೆಸ್ತಾ ಇದೆ. ಆ ನಂಬಿಗಸ್ತಿ ನೋಡಿ ಯೋಸೇಫನು ನಂಬಿಗಸ್ತನ ಎನ್ನಿಸಿಕೊಂಡು ಆತನನ್ನು ದೇವರು ಆಶೀರ್ವಾದ ಮಾಡಿದ, ಅವನನ್ನು ಅಭಿವೃದ್ಧಿಪಡಿಸಿದ. ಅದೇ ನಂಬಿಗಸ್ತಿಗೆ ಇವತ್ತು ನಮ್ಮಲ್ಲಿ ಇರುವುದಾದರೆ ಸ್ತೋತ್ರವಾಗಲಿ, ನಮ್ಮನ್ನು ಆತನು ಆಶೀರ್ವಾದ ಮಾಡುವನಾಗಿದ್ದಾನೆ. ದೇವರ ಸ್ತೋತ್ರವಾಗಲಿ. ಇವತ್ತು 3 ವಿಷಯಗಳು ನಾವು ಧ್ಯಾನ ಮಾಡಿದೆವು. ಒಂದನೇದಾಗಿ ದೀನರನ್ನು ದೇವರು ಉನ್ನತಕ್ಕೆ ನಡೆಸ್ತಾನೆ. ಎರಡನೇದಾಗಿ ಕಾದುಕೊಂಡವರಿಗೆ ಆತನು ಉನ್ನತಕ್ಕೆ ನಡೆಸ್ತಾನೆ. ಮೂರನೇದಾಗಿ ಸ್ತೋತ್ರವಾಗಲಿ, ಆತನು ನಂಬಿಗಸ್ತರನ್ನು ಆಶೀರ್ವಾದಕ್ಕೆ ಅಥವಾ ಉನ್ನತಕ್ಕೆ ನಡೆಸ್ತಾ ಇದ್ದಾನೆ. ಈ ವಿಷಯ ನಾವು ಗಮನಿಟ್ಟುಕೊಳ್ಳುವ. ದೇವರೇ, ನಮಗೆ ದೀನತೆ ಬೇಕು ಸ್ವಾಮಿ. ನನ್ನ ದೀನತೆಯನ್ನು ಕಲಿಯುವುದಕ್ಕಾಗಿ ನನಗೆ ನೀನು ಸ್ವಾಮಿ ನಡೆಸಬೇಕಾಗಿ ನಾನು ಕೇಳ್ಕೊಳ್ತೇನೆ. ನಂಬಿಗಸ್ತನ ಎಲ್ಲ ವಿಷಯದಲ್ಲಿ ನಾನು ನಂಬಿಗಸ್ತನಾಗುವುದಕ್ಕಾಗಿ ನನಗೆ ಸಹಾಯ ಮಾಡು ದೇವರೇ. ನಾನು ನಿರೀಕ್ಷಿಸಿ ದೇವರೇ, ನಿನ್ನ ನಿರೀಕ್ಷಿಸುವವರಿಗೆ ಹೊಸ ಬಲ ಕೊಡ್ತಿ ಅಂತ ಹೇಳಿದೆಯಲ್ಲಪ್ಪ ದೇವರೇ. ನಿನ್ನೊಂದಿಗೆ ನಾನು ಸ್ವಾಮಿ ಇವತ್ತು ನಾವು ನಡಿಬೇಕು ದೇವರೇ, ನನಗೆ ಸಹಾಯ ಮಾಡು ಸ್ವಾಮಿ. ಕರ್ತನೇ, ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವ. ಕರ್ತನೇ, ನಿನಗೆ ಸ್ತೋತ್ರ ಸ್ವಾಮಿ. ಪ್ರೀತಿಯುಳ್ಳ ದೇವರೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ನಮ್ಮ ಸಮ್ಮುಖ ನಾವು ಬಂದಿದ್ದೇವೆ ಸ್ವಾಮಿ. ದೇವರೇ, ನೀನು ಉನ್ನತದಿಂದ ಉನ್ನತಕ್ಕೆ ನಡೆಸುವ ದೇವರು, ಯಾಕಂದರೆ ಮಹೋನ್ನತ ದೇವರಾಗಿದ್ದಿ ಸ್ವಾಮಿ. ಈ ವಾಕ್ಯದಲ್ಲಿ ನಾವು ಕಲಿತಂಥ ವೇಳೆಯಲ್ಲಿ ದೇವ ಸ್ವಾಮಿ, ನಮಗೆ ನಂಬಿಗಸ್ತಿಕೆಯಿಂದವು ದೇವರೇ, ಕೊಂಡಿರುವುದರಿಂದಲೂ ಮಾತ್ರವಲ್ಲದೆ ದೇವ, ನಿನ್ನ ಸಮ್ಮುಖದಲ್ಲಿ ದೀನತೆಯಿಂದಲೂ ದೇವ ಪಡೆಯಬೇಕಾದ ಆಶೀರ್ವಾದವನ್ನು ಪಡೆಯುವಂಥ ನಿನ್ನ ಕೃಪೆ ಕೊಡು. ನಮ್ಮಲ್ಲಿ ದೀನತೆ ಕರ್ತನೆ ನೀನು ಕಲಿಸಿಕೊಟ್ಟಿದ್ದಿ. ಆ ದೀನತೆಯನ್ನು ದೇವರೇ ನಾವು ಹೊಂದಿಕೊಂಡು ನಂಬಿಗಸ್ತರಾಗಿಯೂ ನಿನ್ನ ನಿರೀಕ್ಷಿಸುವರಾಗಿಯೂ ಆಶೀರ್ವಾದ ಹೊಂದುವಂತೆ ಕೃಪೆ ಕೊಡಪ್ಪ ದೇವರೇ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.